ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನೋಡಿ ವಿದ್ಯಾರ್ಥಿಗಳೇ, ಈಗಾಗಲೇ ಪ್ರತಿಯೊಂದು ಕೋರ್ ಸಬ್ಜೆಕ್ಟಿನ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಎಲ್ಲ ಸಬ್ಜೆಕ್ಟಿನ ಕೀ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಎಲ್ಲ ಕೀ ಆನ್ಸರ್ಗಳನ್ನು ಮುಂದೆ ಇಟ್ಟುಕೊಂಡು ನಿಮ್ಮ ಉತ್ತರ ಪತ್ರಿಕೆಗಳನ್ನು ವ್ಯಾಲ್ಯುವೇಷನ್ ಮಾಡಲಾಗತ್ತೆ. ಬನ್ನಿ, 2025 ಸೆಕೆಂಡ್ ಇಯರ್ PUC ಎಕ್ಸಾಮ್ 3 ಸ್ಕೀಮ್ ಆಫ್ ವ್ಯಾಲ್ಯುವೇಷನ್ ಸಬ್ಜೆಕ್ಟ್ ಇಂಗ್ಲೀಷ್ ಆಗಿರುತ್ತೆ. ನಮ್ಮ 3 ಸ್ಟ್ರೀಮ್ ವಿದ್ಯಾರ್ಥಿಗಳಿಗೂ ಈ ಒಂದು ವಿಡಿಯೋ ಹೆಲ್ಪ್ ಆಗಲಿದೆ. ಪಾರ್ಟ್ ಎ ನಲ್ಲಿ ಮೊದಲನೆಯ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ, ಸನ್ ಅನ್ನುವಂಥದ್ದು. ಹೌದಲ್ವಾ? ಏನಂತೀರ, ಗ್ಯಾರಿಶ್ ಅಂತ ಹೇಳಿದರೆ ಸನ್ ಅಂತ ಅರ್ಥ. ಸೆಕೆಂಡ್ ಒನ್ನು ಗ್ಯಾಂಬ್ಲಿಂಗ್ ಅಂತ ಇದೆ. ಹೌದಲ್ವಾ? ಆ ದೇಶದಲ್ಲಿ ಯಾವುದು ದೇಶದಲ್ಲಿ, ಟೂಡಿಯರ್ ದೇಶದಲ್ಲಿ ಈ ಗ್ಯಾಂಬ್ಲಿಂಗನ್ನು ನಡೆಸ್ತಾ ಇರ್ತಾರೆ. ಮೂರನೆಯ ಪ್ರಶ್ನೆ ಇದು ರೀಅರೇಂಜ್ ದಿ ಫಾಲೋಯಿಂಗು. ಹೌದಲ್ವಾ? ಆರ್ಡ್ರಲ್ಲಿ ಜೋಡಿಸುವಂಥದ್ದು. ಮೊದಲು ವಂದನ ಶಿವ ಎಕಲಾಜಿಕಲ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾಳೆ. ನಂತರದಲ್ಲಿ ಶಿ ಟುಕ್ ಪಾರ್ಟ್ ಇನ್ ಹಿಮಾಲಯನ್ ರೀಜನ್. ನಂತರದಲ್ಲಿ ಶಿ ಟುಕ್ ಪಾರ್ಟ್ ಇನ್ ಚಿಪ್ಕೋ ಮೂಮೆಂಟ್. ನಂತರದಲ್ಲಿ ನವಧನ್ಯ ಮೂಮೆಂಟ್ ಸ್ಟಾರ್ಟ್ ಮಾಡಿಬಿಟ್ಟು ನವಧನ್ಯ ಫಾರ್ಮನ್ನು ಸ್ಟಾರ್ಟ್ ಮಾಡ್ತಾರೆ. ನಾಲ್ಕನೆಯ ಪ್ರಶ್ನೆ ನಿಮಗೆ ಎಕ್ಸಾಮಲ್ಲಿ ಬಂದದ್ದು, ಮೂರನೆಯ ಎಕ್ಸಾಮ್ 3. ಯಾರೆಲ್ಲ ಈ ವರ್ಷ ಸೆಕೆಂಡ್ ಇಯರ್ PUC ಇದ್ದೀರೋ, ಲಾಸ್ಟ್ ವೀಕಲ್ಲೇ ನಾನು ಈ ಕ್ವಶನ್ ಪೇಪರ್ ವಿತ್ ಕೆ ಆನ್ಸರ್ ಅಪ್ಲೋಡನ್ನು ಮಾಡಿದ್ದೇನೆ. ತಾವುಗಳು ಅದನ್ನು ನೋಡಿಕೊಳ್ಳಬಹುದು. ಕ್ವಶನ್ ನಂಬರ್ 4, ಮೈ ಡಿಯರ್ ಚಿಲ್ಡ್ರನ್, ಮೇಕ್ಸ್ ಫನ್ ಆಫ್ ಡಾನ್ ಗಾನ್ಜಲೋಸ್ ಐ ಸೈಟ್ ಅಂತ ಇದೆ. ಯಾವುದರಿಂದ ಅವಳಿಗೆ ಎನ್ವಿ ಅಂತ ಕರಿತೀವಿ, ಹೊಟ್ಟೆ ಕಿಚ್ಚು ಆಗ್ತಾ ಇರುತ್ತೆ ಅಂದರೆ, ಅಥವಾ ಫನ್ನನ್ನು ಮಾಡ್ತಾಳೆ ಅಂದರೆ ಅವನ ಕಣ್ಣಿನ ಬಗ್ಗೆ ಅಂತ. ಕ್ವಶನ್ ನಂಬರ್ 5, ಸಾರೋಸ್ ಅಂತ ಇದೆ. ಯಾವುದನ್ನು ಪ್ರೀತಿ ಮಾಡಿರ್ತಾನೆ ಅಂತ ಹೇಳಿದರೆ ನಮ್ಮ WB ಇಡ್ಸೋ ಅವಳ ದುಃಖಗಳನ್ನು ಅಂತ. ಆರನೆಯ ಪ್ರಶ್ನೆ, ಬಸವಯ್ಯಾಸ್ ಡೆತ್. ಹೌದಲ್ವಾ? ಬಸವಯ್ಯಾಸ್ ಡೆತ್ ನಂತರ ನಮ್ಮ ತಮ್ಮಣ್ಣ ಎಲ್ಲದೂ ಕೂಡ ಮರೆತುಬಿಟ್ಟು ಒಂಟಿ ಆಗಿಬಿಡ್ತಾನೆ ಅಂತ. ನಂತರದಲ್ಲಿ 7ನೆಯ ಪ್ರಶ್ನೆ, ಸ್ಕೂಲ್ಸ್ ಅಂತ ಇದೆ. ಆಯಿತಾ? ಇದು ನಮ್ಮ ಟು ದ ಫುಡ್ ಫ್ರಮ್ ಹಿಸ್ ಚೈಲ್ಡ್ ಪಾಠದಲ್ಲಿ ಇದು ಬಂದೇ ಇಲ್ಲ ಕಾನ್ಸೆಪ್ಟು, ಅದನ್ನು ಇಲ್ಲಿ ಕೇಳಲಾಗಿತ್ತು. 8ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. 9ನೆಯ ಪ್ರಶ್ನೆಗೆ ವಿತ್ ಫಿಯರ್ಫುಲ್ ನಾಯ್ಸ್ ಅಂತ. ಇದು ಏನಂತೀರ, ಏನಿದು ಟ್ರಾವ್ಲರ್ಸ್. ಆಯಿತಾ? ಯಾವುದು ಅಂದರೆ ಜಾರ್ಜ್ ಮೈಕ್ಸ್. ಜಪಾನ್ ಆ್ಯಂಡ್ ಬ್ರೆಜಿಲ್ ಪಾಠ ಇದು, ಥ್ರೂ ಎ ಟ್ರಾವ್ಲರ್ಸ್ ಐ. ವಿತ್ ಎ ಫಿಯರ್ಫುಲ್ ನಾಯ್ಸ್ ಯಾವುದು ಅಂತ ಹೇಳಿದರೆ, ವಿತ್ ಎ ಫಿಯರ್ಫುಲ್ ನಾಯ್ಸ್ ಮೈ ಡಿಯರ್ ಚಿಲ್ಡ್ರನ್, ಇದು ಏನಂತೀರ ತಾವುಗಳು, ಈಟಿಂಗ್ ಸೂಪನ್ನು. ಈಟಿಂಗ್ ಸೂಪ್ ಯಾವ ರೀತಿಯಾಗಿ ತಿನ್ನಬೇಕು ಅಂತ ಅಲ್ಲಿ ಗೈಡೆನ್ಸ್ ನೀಡಲಾಗಿದೆ ಅಂದರೆ ವಿತ್ ಫಿಯರ್ಫುಲ್ ನಾಯ್ಸ್ ಅಂತ. 10ನೆಯ ಪ್ರಶ್ನೆ, ಕ್ವಾರಿ ಲೇಬರರ್ ಅಂತ ಇದೆ. ಮನೋರ್ಮಣಿ ಅಂದರೆ ಯಾರು ಅಂತ ಇಲ್ಲಿ ಕೇಳಲಾಗಿತ್ತು. ಬಹಳ ಸಲ ನಾನು ಹೇಳಿದೆ, ಈ ಪ್ರಶ್ನೆ ಭಾಳ ಸಲ ಕೇಳಿದ್ದಾರೆ, ಆದರೆ ಮಕ್ಕಳು ಬರಿತಾ ಇಲ್ಲ ಅಂತ. ಮನೋರ್ಮಣಿ ಅನ್ನುವಂಥದ್ದು ಕ್ವಾರಿ ಲೇಬರರ್ ಆಗಿರ್ತಾಳೆ. ನಂತರದಲ್ಲಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, 11ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು, ಮೊದಲನೆಯ ಉತ್ತರ ಹ್ಯಾವ್ ಬೀನ್ ಗಿವನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಮಸ್ಟ್ ಬಿ ಸೀನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಮೂರನೆಯ ಉತ್ತರ ವಾಸ್ ಟ್ರಾನ್ಸ್ಮ್ಯೂಟೆಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 12ಕ್ಕೆ ಸರಿಯಾದ ಉತ್ತರ ಟರ್ನ್ ದೇರ್ ಬ್ಯಾಕ್ಸ್. ಪೀಪಲ್ ವುಡ್ ಟರ್ನ್ ದೇರ್ ಬ್ಯಾಕ್ಸ್ ಆನ್ ಮೀ ಬಿಕಾಸ್ ಐ ಆಮ್ ಏನದು ಫ್ರಮ್ ವರ್ಕಿಂಗ್ ಔಟ್ ಆಫ್ ದಿ ವೇ ಅಂತ. 13ನೆಯ ಪ್ರಶ್ನೆಯನ್ನು ನೋಡ್ಬೋದು ತಾವುಗಳು. ಮ್ಯಾಚ್ ದಿ ಫಾಲೋಯಿಂಗ್ ಇತ್ತು, ಒಂದು ಪ್ಯಾಸೇಜನ್ನು ಕೊಟ್ಬಿಟ್ಟು. ಐ ಅಂದರೆ ದಿ ನರೇಟರ್ ಅನ್ನುವಂಥದ್ದು ಸರಿಯಾದ ಉತ್ತರ. ದೆಮ್ ಅಂದರೆ ಪೇಪರ್ಸ್ ಆಫ್ ಫಾರ್ ಅಪ್ರೂವಲ್ ಅನ್ನುವಂಥದ್ದು ಸರಿಯಾದ ಉತ್ತರ. ಹಿಸ್ ಅಂದರೆ ಚೀಫ್ ಜನರಲ್ ಮ್ಯಾನೇಜರ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಹೂ ಅಂತ ಹೇಳಿದರೆ ರಮನ್ ರಾಯ್. ದಟ್ ಅಂತ ಹೇಳಿದರೆ ಮಿನಿಶ್ ಹಸ್ ಅಂತುವಂಥದ್ದು ಸರಿಯಾದ ಉತ್ತರ ಆಗಿದೆ. ಪಾರ್ಟ್ ಬಿಗೆ ಬರೋದಾದರೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಪ್ರಶ್ನೆ ಕೇಳಿದರು. ಏನು ಅಂತ ಹೇಳಿದರೆ, ಹೌ ಡಿಡ್ ಯಾರು ನಮ್ಮ ಜೂಲಿಯಟ್ ನೇಮ್ ಎನಿ 2 ಥಿಂಗ್ಸ್ ಜೂಲಿಯಟ್ ಯೂಸ್ ಟು ಡಿಸ್ಕ್ರೈಬ್ ರೋಮಿಯೋ ಅಂತ ಕೇಳಲಾಗಿತ್ತು. ಜೂಲಿಯಟ್ಟು ಮೊದಲು ಏನು ಹೇಳ್ತಾಳೆ ಅಂದರೆ, ಯು ಆರ್ ದ ಡೇ ಇನ್ ನೈಟ್ ಅಂತ ಹೇಳ್ತಾಳೆ. ಸೆಕೆಂಡ್ ಒನ್ನು ಯು ವಿಲ್ ಮೇಕ್ ದಿ ಫೇಸ್ ಆಫ್ ಹೆವನ್ ಸೋ ಫೈನ್ ಅಂತ ಹೇಳ್ತಾಳೆ. ಮೂರನೇದು ನ್ಯೂ ಸ್ನೋ ಆನ್ ರೆವನ್ಸ್ ಬ್ಯಾಕ್ ಅಂತ ಕಂಪ್ಯಾರಿಸನ್ ಮಾಡ್ತಾಳೆ. ಈ ಮೂರರಲ್ಲಿ ಯಾವುದಾದ್ರೂ 2 ಬರೆದ್ರೂ ಸಾಕಿತ್ತು. 15ನೆಯ ಪ್ರಶ್ನೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಆಯಿತಾ? ಇಲ್ಲಿ ನಿಮಗೆ ಒಂದು ಪದ್ಯ ಅದನ್ನೇ ಕೇಳಿದ್ದು, ಸಾಫ್ಟ್ ಲುಕ್ ಆಫ್ ಅವರ್ ಹೈಸ್ ಆ್ಯಂಡ್ ಆಫರ್ ಶ್ಯಾಡೋಸ್ ಡೀಪ್ ಅಂತ. ಯಾವ ರೀತಿಯಾಗಿ ಅಂತ, ಆಯಿತಾ? ಇಲ್ಲಿ
ತನ್ನ ಪ್ರಿಯತಮೆಗೆ ಇದನ್ನು ಮಾಡ್ತಾನೆ ಅಂತ. ನಂತರದಲ್ಲಿ 16ನೆಯ ಪ್ರಶ್ನೆ, ಮಗು ವೆನ್ ದ ಚೈಲ್ಡ್ ಫೀಲ್ಸ್ ದಟ್ ಇಟ್ಸ್ ಡಿಫೀಟೆಡ್ ದ ಲೈಫ್ ಈಸ್ ವೆರಿ ಡಿಫಿಕಲ್ಟ್ ಅಂತ. ಯಾವುದಾದ್ರೂ 2 ಬರೆದ್ರೆ ಸಾಕಿತ್ತು. ಒಂದು ಸ್ಟೋನ್ಸು, ಬಿಟ್ ಆಫ್ ಗ್ಲಾಸಸ್ಸು, ಸ್ಟ್ರೀಟು, ಪಾತ್ ಆನ್ ದಿ ರಫ್ ಸರ್ಫೇಸ್ ಅಂತ ಎಲ್ಲ ಇದೆ. ಯಾವುದಾದ್ರೂ 2 ಬರೆದ್ರೆ ಸಾಕಿತ್ತು. ನೆಕ್ಸ್ಟ್ 17ನೆಯ ಪ್ರಶ್ನೆ, ಯಾವೆಲ್ಲ ಬೆನಿಫಿಟ್ಗಳನ್ನು ರೂಫು ತನ್ನ ಯಜಮಾನನಿಂದ ಪಡೆದುಕೊಳ್ಳುತ್ತಾನೆ ಅಂತ ಒಂದು ಪ್ರಶ್ನೆ ಇತ್ತು. ಅದಕ್ಕೆ ಸರಿಯಾದ ಉತ್ತರ, he borrowed Marcus rich ropes. Second one, he settled a land dispute in the court in his favor. Used Marcus car often, ಅವಾಗ ಅವನ ಕಾರನ್ನು ಬಳಸ್ತಾ ಇರ್ತಾನೆ. ಇನ್ನೊಂದು, often used beer bottles from Marcus refrigerator ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಧನ್ಯವಾದಗಳು. ಇಲ್ಲಿಗೆ ಸಂಪೂರ್ಣವಾಗಿ ನಾವು ಅರ್ಥ ಆಗುತ್ತೆ ಎಲ್ಲರಿಗೂ? ಎಸ್, ಪಾರ್ಟ್ ಎ ಮುಗಿಸಿದ್ವಿ. ಪಾರ್ಟ್ ಬಿನಲ್ಲಿ ಸೆಕೆಂಡ್ ಮೇನ್ ಮುಗಿಸಿದ್ವಿ. ಈಗ ನಾವು 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನೋಡ್ಬೋದು. 1 ಮಾರ್ಕ್ಸ್ ಆಯಿತು, 2 ಮಾರ್ಕ್ಸ್ ಆಯಿತು. ಈಗ 3 ಮಾರ್ಕ್ಸ್ ಕ್ವಶನ್ಸಲ್ಲಿ ನಾನು ಹೇಳಿದಂಥ ಎಲ್ಲ ಪ್ರಶ್ನೆಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ 3ಗೆ ಬಂದಿತ್ತು. ಇನ್ನೂ ಹೆಂಗೆ ಹೇಳಿ ಅಂತ ಗೊತ್ತಾಗ್ತಾ ಇಲ್ಲ, ಹೌದಲ್ವಾ? ನೋಡಿ, ಆನ್ ಚಿಲ್ಡ್ರನ್ ಸಮ್ಮರಿ ಕಲ್ತು ಹೋಗ್ರಪ್ಪ, ಅದನ್ನು ಬರೀರಿ ಅಂತ. 18ನೆಯ ಪ್ರಶ್ನೆ ಅದೇ ಆಗಿತ್ತು. 19ನೆಯ ಪ್ರಶ್ನೆ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಡೋನಲರ ಸನ್ನಿ ಮಾರ್ನಿಂಗಿಂದ ಒಂದು ಪ್ರಶ್ನೆ ಇತ್ತು. ಯಾವ ರೀತಿಯಾಗಿ ಅವಳನ್ನು ಇಲ್ಲಿ ವರ್ಣಿಸಲಾಗಿದೆ ಅಂತ. ಯಾರನ್ನು? ಡೋನಲರಿಗೆ. ಅದೇ ಇದು ಉತ್ತರ. ಇನ್ನೊಂದು ಪ್ರಶ್ನೆ ಇತ್ತು, 20ನೆಯ ಪ್ರಶ್ನೆ. ಆಯಿತಾ? ಏನು ಅಂತ ಹೇಳಿದರೆ, ಯಾವುದು, ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಪಾಠದಿಂದ ಒಂದು ಪ್ರಶ್ನೆ ಕೇಳಿದರು. ಏನು ಅಂತ ಹೇಳಿದರೆ, ಜಾರ್ಜ್ ಲೂಯಿಸ್ ಬೋಕ್ಸ್ ಅವರು ತಮ್ಮ ತಾಯಿಯ ಬಗ್ಗೆ ಎಂತಹ ಅಭಿಪ್ರಾಯವನ್ನು ಇಟ್ಟುಕೊಂಡಿದ್ದರು, ಅದ್ರ ಬಗ್ಗೆ ಬರೀರಿ ಅಂತ. ಇದು ನಾನು ಭಾಳ ಈಸಿ. ರೈಟ್ ನೋಟ್ ಆನ್ ಡೋನಾ ಲಿಯಾರೋ, ಹೌದಲ್ವಾ, ಅವಳ ಬಗ್ಗೆ ಅಂತ ಇಲ್ಲಿ ಅದನ್ನು ಕೇಳಿದರು. ನಾನು ಇದನ್ನು ವಿತ್ ಕೀ ಆನ್ಸರ್ ಅಪ್ಲೋಡನ್ನು ನಿಮಗೆ ಮಾಡಿ ಕೊಟ್ಟಿದ್ದೆ. ಕ್ವಶನ್ ನಂಬರ್ 21 ಕೂಡ ಇದು ಎಕ್ಸಾಮಿಗೆ ಬರತ್ರಪ್ಪ, ಕಲೀರಿ ಅಂತ ಹೇಳ್ಕೊಟ್ಟಿದ್ದೆ. ಯಾವುದು? ಹೆವನ್ ಇಫ್ ಯು ಆರ್ ನಾಟ್ ದೇರ್ ಆನ್ ದಿಸ್ ಅರ್ತ್ ಅಂತ ಒಂದು ನಿಮಗೆ ಪಾಠವಿದೆ. ಆ ಪಾಠ, ಹೌದಲ್ವಾ, ಪದ್ಯ. ಬನ್ನಿ 22ನೆಯ ಪ್ರಶ್ನೆ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ರೂಲ್ಸ್ ಇನ್ ದಿ ಫ್ಯಾಮಿಲಿ ಆಫ್ ಜಪಾನ್. ನಾನು ನಿಮಗೆ ಪದೇ ಹೇಳಿದೆ, ಬ್ರೆಜಿಲ್ ಸ್ವಲ್ಪ ಡಿಲೀಟ್ ಮಾಡ್ಕೊಳ್ರಪ್ಪ, ಟಫ್ ಆಗ್ಬೋದು ನಿಮಗೆ, ಆದರೆ ಜಪಾನ್ ಮಾತ್ರ ಬಿಡಬೇಡಿ, ಸಂಪೂರ್ಣವಾಗಿ ರೆಡಿಯಾಗಿ 2 ಕ್ವಶನ್ ಕೊಡ್ತೀನಿ, ಒಂದು ಕ್ವಶನ್ ಫಿಕ್ಸು ಅಂತ. ಆ ಕ್ವಶನ್ ಎಕ್ಸಾಮಿಗೆ ಬಂತು. ಕ್ವಶನ್ ನಂಬರ್ 23, ವಾಟರ್. ಅದು ಕೂಡ ನಾನು ಹೇಳಿದೆ, ದಿಸ್ ಈಸ್ ಅ ಲಾಸ್ಟ್ ಚಾಪ್ಟರ್ ಆಫ್ ಯುವರ್ ಟೆಕ್ಸ್ಟ್ ಬುಕ್. ವಾಟ್ರಿಂದ 4 ಅಥವಾ 3 ಮಾರ್ಕ್ಸಿಗೆ ಪ್ರಶ್ನೆ ಬರಲೇಬೇಕು ಅಂತ ಇಲ್ಲಿ ಬಂದಿದೆ. ನೆಕ್ಸ್ಟು ಕ್ವಶನ್ ನಂಬರ್ 24 ನೋಡೋದಾದರೆ ನಾವೆಲ್ಲ ಕೊಟ್ಟಿದ್ದ ಪ್ರಶ್ನೆಗಳು ಬಂದಿವೆ. ಯಾವುದು ಅಂತ ಹೇಳಿದರೆ, ವೈ ಡಿಡ್ ದ ಕ್ರಿಮಿನಲ್ ರೆಫ್ಯೂಸ್ ಟು ರನ್ ಅವೇ ಫ್ರಮ್ ದ ಪ್ರಿಸನ್ ಅಂತ ಹೇಳಿದರು. ಒಂದೇ ಅರ್ಥ ಆಗುತ್ತಾ? ಎಲ್ಲದೂ ಕೂಡ ಒಂದೇ. ನೆಕ್ಸ್ಟ್ 25ನೇ ಪ್ರಶ್ನೆ, ಅದು ಹಾಟ್ ಪ್ರಶ್ನೆ ಆಗಿತ್ತು. ರವೀಂದ್ರನಾಥ್ ಠಾಗೂರ್ ಅವರ ಬಗ್ಗೆ ಬರೀರಿ ಅಂತ. ಅದು 1ನೇ ಶಿವ ಪಾಠದಿಂದ ಆಗಿತ್ತು, ಆದರೆ ಸ್ವಲ್ಪ ಡಿಫಿಕಲ್ಟು. ಒಳ್ಳೆಯದಾಯಿತು, ಯಾರೆಲ್ಲ ಬಿಟ್ಟಿದ್ದರೋ ಅದು ಅವರಿಗೆ. ಡೊನಲರ ಕನ್ಸೀಲ್ಸ್ ಪ್ರಿಟೆಂಡ್ಸ್ ಅಂತ ಇದೆ. ಇದು ಏನಂತೀರ, ಇದು ಕೂಡ ನಾನು ನಿಮಗೆ ಒಂದು ಟ್ರೂ ಸ್ಟೋರಿ ಫಾಲ್ಸ್ ಸ್ಟೋರಿ ಕಲೀರಪ್ಪ ಸನ್ನಿ ಮಾರ್ನಿಂಗ್ ಪಾಠದಲ್ಲಿ ಅಂತ ಹೇಳಿದ್ದೆ. ಈ ಸನ್ನಿ ಮಾರ್ನಿಂಗ್ ಪಾಠ ಇದೊಂದು 1 ಆ್ಯಕ್ಟ್ ಪ್ಲೇ ಅಂತ ಕರಿತೀವಿ. ಬಹಳ 14 ಪೇಜು ಇರುವಂಥ ಒಂದು ಪಾಠ. ಆ ಪ್ರಶ್ನೆ ಕೂಡ ಇಲ್ಲಿ ಬಂದಿದೆ. ನೆಕ್ಸ್ಟ್ 27ನೇ ಪ್ರಶ್ನೆ, ವಾಟ್ ಮೇಡ್ ದಿ ಓನರ್ಸ್ ವೈಫ್ ವರಿ ಅಬೌಟ್ ಹರ್ ಓನ್ ಹಸ್ಬೆಂಡ್. ಅದೇ ಪ್ರಶ್ನೆ ಇದು 27ನೇದು. ಅದು ಕೊಟ್ಟರು ಇದೇ ಆನ್ಸರು ಅಂತ ಹೇಳಿದ್ದೆ. ಇನ್ನೊಂದು, ಆಫ್ಟರ್ ದಿ ಅರೈವಲ್ ಆಫ್ ದಿ ಓಲ್ಡ್ ಮ್ಯಾನ್ ವಾಟ್ ಆರ್ ದ ಚೇಂಜಸ್ ಬ್ರಾಟ್ ಔಟ್ ಇನ್ ದಿ ಲೈಫ್ ಆಫ್ ಓನರ್ಸ್ ಲೈಫ್ ಅಂತ ಹೇಳಿದರೆ ಇದೇ 27ನೆಯ ಪ್ರಶ್ನೆ. ಅದೇ ಸೇಮ್ ಉತ್ತರ ಆಗಿತ್ತು. ನೆಕ್ಸ್ಟ್ 28ನೇ ಪ್ರಶ್ನೆ ಹಾಟ್ ಆಗಿತ್ತು, ಅದು ಬೇಡ ಅಂತ ನಾನೇ ಹೇಳಿದ್ದೆ. ಸೈಕಲ್ಲು, ಇದನ್ನು ನಾನು ನಿಮಗೆ ರೆಡಿ ಆಗ್ರಪ್ಪ ಅಂತ ಹೇಳಿದ್ದೆ, ಅದು ಕೂಡ ಎಕ್ಸಾಮಿಗೆ ಬಂದಿದೆ, ಹೌದಲ್ವಾ. ಹೌ ಡಿಡ್ ದ ಸೈಕಲ್ ಬೂಸ್ಟ್ ದಿ ಇನ್ಕಮ್ ಆಫ್ ರೂರಲ್ ವುಮೆನ್ ಅಂತ ಇದೆ, ಅದು ಕೂಡ ಬಂದಿದೆ. ನೆಕ್ಸ್ಟು ಪಾರ್ಟ್ ಸಿ ಅನ್ನು ನೋಡೋದಾದರೆ ಇಲ್ಲಿ ಒಂದು ನಿಮಗೆ ಪ್ಯಾಸೇಜನ್ನು ನೀಡಲಾಗಿತ್ತು. ಸ್ವಲ್ಪ ವಿಡಿಯೋ ಲೆಂತಿ ಆಗ್ಬೋದು, ಯಾಕಂದರೆ ವಿದ್ಯಾರ್ಥಿಗಳಿಗೆ ಈ ಪ್ಯಾಸೇಜಲ್ಲಿ ಬರೆದಂಥ ವಿದ್ಯಾರ್ಥಿಗಳು ಸ್ವಲ್ಪ ಡೌಟನ್ನು ಇಟ್ಕೊಂಡಿದ್ದಾರೆ.
ಅದನ್ನು ಕ್ಲಿಯರ್ ಮಾಡಿಬಿಟ್ರೆ ಬಹಳ ಒಳ್ಳೆಯದಾಗತ್ತೆ ಅಂತಲೇ ದೃಷ್ಟಿಕೋನದಿಂದ ಇದನ್ನು ಮಾಡ್ತಿರುವಂಥದ್ದು. ಈಗ ನೋಡಿ, ಫಸ್ಟ್ ಆನ್ಸರು ಪ್ಯಾಸೇಜಿಂದು ದಿ ಲಿಜೈನ್ ಆಫ್ ಆನರ್ ಅಥವಾ ದಿ ಕ್ರಿಸ್ಟಲ್ ಅವಾರ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ಸೆಕೆಂಡ್ ಒನ್ನು ದಿ ಥಿಯೇಟರ್ ಆರ್ಟಿಸ್ಟ್ ಅನ್ನುವಂಥದ್ದು ಸರಿಯಾದ ಉತ್ತರ. C1 80 ಇಯರ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿತ್ತು. D1 ಇಂದೋರ್ ಅನ್ನುವಂಥದ್ದು ಸರಿಯಾದ ಉತ್ತರ. ಇನ್ನೊಂದು ಅದಕ್ಕೆ ಮಧ್ಯಪ್ರದೇಶ್ ಅಂತ. ಕ್ವಶನ್ ನಂಬರ್ 30ನೇ ಮೇನ್ ಕ್ವಶನಲ್ಲಿ ಕಿಟಿ ಹಸಲ್ ಆ್ಯಂಡ್ ಎ ಮರಾಠಿ ಫಿಲಮ್ ಅನ್ನುವಂಥದ್ದು ಸರಿಯಾದ ಉತ್ತರ. SD ಬರ್ಮನ್ ಅನ್ನುವಂಥದ್ದು Fಗೆ ಸರಿಯಾದ ಉತ್ತರ ಆಗಿತ್ತು. ಕ್ವಶನ್ ನಂಬರ್ G ಸಚಿನ್ ತೆಂಡೂಲ್ಕರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ. ಕ್ವಶನ್ ನಂಬರ್ H ಡಿಸ್ಹಾನರ್, ಒಂದು ನಿಮಗೆ ಅಲ್ಲಿ ಹಾನರ್ ಅಂತ ಕೊಟ್ಟು ಆನರ್ ಅಂತ ಕೊಟ್ಟುಬಿಟ್ಟು ಅದಕ್ಕೆ ಒಂದು ಆಪೋಸಿಟ್ ಬರೀರಿ ಅಂತ. ಆ ಆಪೋಸಿಟ್ ಬದಲಾಗಿ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ರೈಟ್ ಆಂಟೋನಿಮ್ ಅಂತ ಕೇಳಿದರು. ಆ್ಯಂಟೋನಿಮ್ ಅಂತ ಹೇಳಿದ್ರೇ ವಿರುದ್ಧ ಪದ ಅಂತ. ಡಿಸ್ಆನರ್ ಅದನ್ನು ಪ್ರಿಫಿಕ್ಸ್ ಮಾಡಿ. ಲಾಸ್ಟ್ ಒನ್ನು ವಾಯ್ಡ್ VOID ಅಂತ. ಯಾರಿಗೆಲ್ಲ ಪ್ಯಾಸೇಜ್ ಡಿಫಿಕಲ್ಟ್ ಆಗುತ್ತೋ ಅಂತಹ ವಿದ್ಯಾರ್ಥಿಗಳಿಗೆ ಒಂದು ಪೋಯಮನ್ನು ನೀಡಲಾಗಿತ್ತು. 30B ಎ ಮುಗೀತು. 30Bನಲ್ಲಿ ಮೊದಲನೆಯ ಉತ್ತರ ಆ ಪೋಯಮಿಗೆ ಆ ಮೌಂಟೇನ್ ಗ್ರ್ಯಾಜುಯಲಿ ಟೇಕ್ ಪ್ಲೇಸ್ ಬಿಫೋರ್ ಹರ್ ವಿಷನ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ Bಗೆ ದ ರಿವರ್, ದಿ ಮಿಸ್ಟ್, ದಿ ಹಿಲ್, ದಿ ಶ್ಯಾಡೋ ಯಾವುದಾದ್ರೂ ಒಂದು ಬರೆದ್ರೂ ಕೂಡ ಅದಕ್ಕೆ ನಿಮಗೆ ಅಲ್ಲಿ ಅಂಕಗಳನ್ನು ಕ್ರೆಡಿಟ್ ಮಾಡ್ತಾರೆ. ಸಾಂಗ್ ಆಫ್ ದಿ ಥ್ರಶ್ ಆರ್ ಬರ್ಡ್ ಯಾವುದಾದ್ರೂ ಒಂದು ಬರೆದ್ರೂ ಸಿಗುತ್ತೆ. ಅ ಪೇಲ್, ಅ ಡೇ ಡ್ರೀಮ್. F ಆನ್ಸರು ಹರ್ ಹಾರ್ಟ್ ಈಸ್ ಇನ್ ಹೆವನ್, ಕಲರ್ಸ್ ಹ್ಯಾವ್ ಆಲ್ ಪಾಸ್ಡ್ ಅವೇ ಫ್ರಮ್ ಹರ್ ಐಸ್ ಯಾವುದಾದ್ರೂ ಒಂದು ಬರೆದ್ರೂ ಕೂಡ ನಡೆಯೋದು. G ಆನ್ಸರಲ್ಲಿ ಧೋ ಲೋತ್ಬರಿ ಗ್ಲೈಡ್ ಲೈಕ್ ಎ ಡೌಸ್ ನೆಸ್ಟ್. ಕೊನೆಯದಾಗಿ ಅಲ್ಲಿ ನಿಮಗೆ ಏನಂತೀರ ಐಸ್. ಪಾರ್ಟ್ D ಫುಲ್ಲು ಇದು ನಿಮ್ಮ ಗ್ರಾಮರ್ ಪಾರ್ಟ್ ಆಗಿತ್ತು. ಮೊದಲನೆಯ ಉತ್ತರ ವಿತ್ ಅಂತ, ಜೊತೆಯಲ್ಲಿ ಅಂತ, ಅದಕ್ಕೆ ಡ್ಯಾಶಿಗೆ ವಿತ್ ಅಂತ ಆನ್ಸರ್ ಸರಿಯಾದ ಉತ್ತರ. ವೆರೈಟಿ ಈಸ್ ದಿ ಸ್ಪೈಸ್ ಆಫ್ ಲೈಫ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿತ್ತು. ಮೂರನೆಯ ಪ್ರಶ್ನೆಗೆ ಈಸ್ ಅಲ್ಲಿ ಸಿಂಗುಲರ್ ಆಗಿ ಬಳಸಬೇಕಿತ್ತು, ಹಾಗಾಗಿ ಈಸ್ ಅಂತ. ನಂತರದಲ್ಲಿ ಡಿಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ. ನಾನು ನಿಮಗೆ ಅವತ್ತೇ ಹೇಳಿದೆ ಯಾವುದು ಕ್ವಶನ್ ನಂಬರ್ 31B ಪ್ರತಿಯೊಬ್ಬರಿಗೂ ಕೂಡ ಡೌಟ್ ಇದೆ ಕಣ್ರಿ. ಯಾಕಿದೆ ಅಂತ ಹೇಳಿದರೆ ಅದು ಆನ್ಲೈನಲ್ಲೇ ಬೇರೆ ತೋರಿಸ್ತಾ ಇದೆ, ಟೆಕ್ಸ್ಟ್ ಬುಕ್ಕಲ್ಲೇ ಬೇರೆದಿದೆ. ಹಾಗಾಗಿ ಬಹಳ ಜನಕ್ಕೆ ಈ ಕ್ವಶನ್ನು ಯಾವ ಕ್ವಶನ್ನು 31B ಇದೆ ಅಲ್ವಾ, ಇದು ನಿಮ್ಮ 31B ಏನಾಗಿತ್ತು ಅಂತ ಹೇಳಿದರೆ ಏನಂತೀರ ತಾವುಗಳು, 31B ಲಿಂಕರ್ಸ್ಗಳಾಗಿತ್ತು. ಲಿಂಕರ್ಸ್ ಆಯಿತಾ, ಕ್ವಶನ್ ಪೇಪರ್ ಕೈಗೆ ಸಿಕ್ತು, ಇದು ಲಿಂಕರ್ಸ್ ಆಗಿತ್ತು. ಹಾಗಾಗಿ ಬಹಳ ಜನಕ್ಕೆ ಇದು ಡೌಟ್ ಇತ್ತು, ಏನು ಅಂದರೆ ಈ ಲಿಂಕರ್ಸ್ಗಳಲ್ಲಿ ಉತ್ತರ ಯಾವುದು ಅಂತ. ಯಾಕಂದರೆ ಲಿಂಕರ್ಸಲ್ಲಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಟೆಕ್ಸ್ಟ್ ಬುಕ್ಕಲ್ಲೇ ಬೇರೆ ಆನ್ಸರ್ ಇದೆ, ಇಲ್ಲೇ ಬೇರೆ ಆನ್ಸರ್ ಇದೆ. ಆದರೆ ಬೋರ್ಡ್ ವತಿಯಿಂದ ಕೊಟ್ಟಿರುವಂಥ ಆನ್ಸರು ಫಸ್ಟ್ ಆನ್ಸರ್ ಬಿಕಾಸು, ಸೆಕೆಂಡಿಗೆ ಎಟ್ಟು, ಹೆನ್ಸ್, ನೆಕ್ಸ್ಟ್ ದಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಡ್ಯಾಶ್ ಫಾದರ್ ಈಸ್ ಎ ಡಾಕ್ಟರ್ ಅನ್ನುವಂಥದ್ದು ಅಲ್ಲಿ ಪ್ರಶ್ನೆಯಲ್ಲಿ ಇತ್ತು, ಒಬ್ಬರ ಹೆಸರು. ಆ ಜಾಗದಲ್ಲಿ ಹೂಸ್ ಫಾದರ್ ಈಸ್ ಎ ಡಾಕ್ಟರ್ ಅಂತ ಬರೀಬೇಕಿತ್ತು, ಅಥವಾ ಈ ರೀತಿಯಾಗಿ ಎರಡು ಅದಕ್ಕೆ ಆನ್ಸರ್ಗಳನ್ನು ತಾವುಗಳು ಬರೆಯಬಹುದಾಗಿತ್ತು. ನಂತರದಲ್ಲಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಇನ್ನೊಂದು ಪ್ರಶ್ನೆ ಇತ್ತು ಅಲ್ಲಿ, ಯಾವುದು ಸ್ಮಿತಾ ಲುಕ್ಸ್ ಗಾರ್ಜಿಯಸ್ ಇನ್ ಪಿಂಕ್ ಸ್ಯಾರಿ ಅಂತ ಇದೆ, ಹೌದಲ್ವಾ. ನೆಕ್ಸ್ಟು ಇನ್ನೊಂದು ಆಪ್ಷನ್ ತಾಳಿ ಹೇಳಿಬಿಡ್ತೀನಿ ನಿಮಗೆ, ಯಾವುದು ಬಿಟ್ ಆಫ್ ಗ್ಲಾಸಸ್ ಮುಗೀತಲ್ವಾ. ಎಸ್ ಸ್ವಲ್ಪ ತಾಳಿ. ವೇರ್ ಈಸ್ ಇಟ್ ಮ್ಯಾನ್. ಕ್ವಶನ್ ನಂಬರ್ 32 ಹಾಂ ಬನ್ನಿ. ಕ್ವಶನ್ ನಂಬರ್ 32 ವೈ ಡಿಡ್ ಯು ಬ್ರಿಂಗ್ ದಿಸ್ ಅಂತ ಇದೆ. ವೈ ಡಿಡ್ ಯು ಬ್ರಿಂಗ್ ದಿಸ್ ಅನ್ನುವಂಥದ್ದು ಇದು ಸರಿಯಾದ ಉತ್ತರ ಆಗಿದೆ. ಸ್ಮಿತಾ ಲುಕ್ ಗಾರ್ಜಿಯಸ್ ಅದು ಕೂಡ ಸರಿ. 33ನೆಯ ಪ್ರಶ್ನೆ ಇದು ಫ್ಲೋ ಚಾರ್ಟ್ ಅಂತ ಹೇಳಿದೆ. ಅದರಲ್ಲಿ ಮೊದಲನೇ ಆನ್ಸರು ನೋಬೆಲ್ ಪ್ರೈಸ್ ಆಗಿದೆ. ಎರಡನೆಯ ಆನ್ಸರು ಏನಂತೀರಾ, ಇದೆಲ್ಲ ಹೋಯಿತು, ಏನಂತೀರಾ, ಲುಕ್ಸ್ ಗಾರ್ಜಿಯಸ್ ಇನ್ ಆ ಪಿಂಕ್ ಸ್ಯಾರಿ.
ಬ್ರಿಂಗು ತಪ್ಪು, ಬ್ರಾಟ್ ಆಗಬೇಕಿತ್ತು. ಇದು ಎರರ್ ಫೈಂಡಿಂಗ್ ಆಯಿತಾ. ಸ್ಮಿತಾ ಲುಕ್ಸ್ ಗಾರ್ಜಿಯಸ್ ಇನ್ ಪಿಂಕ್ ಸ್ಯಾರಿ. ಇನ್ ಆ ಪಿಂಕ್ ಸ್ಯಾರಿ ಆದರೂ ಕೂಡ ಓಕೆ, ಲುಕ್ ಬದಲಿಗೆ ಲುಕ್ಸ್ ಅಂತ ಆಗಬೇಕು. 33ನೆಯ ಪ್ರಶ್ನೆ, ಫ್ಲೋ ಚಾರ್ಟ್ನಲ್ಲಿ ನೋಬೆಲ್ ಪ್ರೈಸ್ ಸರಿಯಾದ ಉತ್ತರ, ಬೊನ್ಹೈರ್ ಸರಿಯಾದ ಉತ್ತರ, ಇಂಪರ್ಸನಲ್ ಸರಿಯಾದ ಉತ್ತರ, 4000 ಲೈನ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 34 ನಿಮಗೆಲ್ಲ ಗೊತ್ತಿರುವ ಹಾಗೆ ಆಯಿತಾ. ಇದು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚು. ತಾವುಗಳು ಹೀಗೆ ನೋಡಿದರೆ ಏನೂ ಅರ್ಥ ಆಗಲ್ಲ. ಇದರ ಉತ್ತರವನ್ನು ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ನೆಕ್ಸ್ಟ್ 35ನೆಯ ಪ್ರಶ್ನೆಗೆ ಅವತ್ತೇ ನಾನು ಉತ್ತರಗಳು ಕೊಟ್ಟೆ. ಡು ಯು ಹ್ಯಾವ್ ಸಮ್ ಡೆಲಿವರಿ ಸರ್ವಿಸ್ ಅಂತ ಕೇಳಬೇಕು, ಹೌದಲ್ವಾ. ಡು ಯು ಹ್ಯಾವ್ ಹೋಮ್ ಡೆಲಿವರಿ ಸರ್ವಿಸ್ ಅಂತಲೂ ಕೇಳಿದ್ರು ಕೂಡ ಕೇಳ್ಬೋದು. ಕುಡ್ ಯು ಪ್ಲೀಸ್ ಪ್ರೊವೈಡ್ ಯುವರ್ ರೆಸಿಡೆನ್ಷಿಯಲ್ ಅಡ್ರೆಸ್ ಅಂತ ಇದೆ. ಪ್ಲೀಸ್ ಟೆಲ್ ಮಿ ಯುವರ್ ಅಡ್ರೆಸ್ ಅಂತ ತಾವುಗಳು ಹೇಳ್ಬೋದು. ಓಕೆ, ಯು ವುಡ್ ಗೆಟ್ ದಿ ಮೆಡಿಸಿನ್ ಆ್ಯಸ್ ಅರ್ಲಿಯರ್ ಆ್ಯಸ್ ಪಾಸಿಬಲ್ ಬಾಯ್ ಮೇಡಮ್ ಅಂತ ಇದೆ. ಆವಾಗ ತಾವುಗಳು ಓಕೆ ವಿ ವಿಲ್ ಡೆಲಿವರ್ ಇಟ್ ಸೂನ್ ಅಂತಲೂ ಕೂಡ ಬರೀಬೋದು. ಇದಾದ ನಂತರ ನಿಮಗೆ ಒಂದು ಲೆಟರ್ ರೈಟಿಂಗ್ ಇತ್ತು. ಈ ಲೆಟರ್ ರೈಟಿಂಗನ್ನು ನಿಮ್ಮ ಕಾಲೇಜ್ಗಳಲ್ಲಿ ಕಲಿಸ್ತಾರೆ. ಯಾರಿಗೆಲ್ಲ ಗೊತ್ತಿರುವ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿಯೊಂದು ಗ್ರಾಮರಿಗೆ ಬೇಕಾಗಿರುವಂತಹ ಏನಂತೀವಿ ಅದಕ್ಕೆ, ಪ್ರತಿಯೊಂದು ಗ್ರಾಮರಿಗೆ ಬೇಕಾಗಿರುವಂತಹ ಮೆಟೀರಿಯಲ್ ಅಂದರೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚು, ಲೆಟರ್ ರೈಟಿಂಗು, ಈ ರೀತಿಯಾಗಿ ಎಲ್ಲದೂ ಕೂಡ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ, ಉಪಯೋಗಿಸಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್.